ಲೆವೆಲ್ ಬಿದ್ದ ಹುಡುಗರ ಕಷ್ಟಗಳು ಸೀಸನ್ 2 ಪಾರ್ಟ್ 10 ನೈಟ್ 10 ಗಂಟೆ ಆಗಿತ್ತು. ಇನ್ನೇನ್ ಮಲಗಬೇಕು. ಆಗ ಚಿನ್ನು ಮೆಸೇಜ್ ಮಾಡಿದ್ಲು. ನಂಗೆ ಇವತ್ತು ಫುಲ್ ಮೂಡ್ ಆಫ್ ಆಯ್ತು. ಏನಾಯ್ತು ಇವಳಿಗೆ, ಯಾಕೆ ಮೂಡ್ ಆಫ್ ಆಯ್ತು, ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಅಂತ ಯೋಚನೆ ಮಾಡ್ಕೊಂಡು ವಾಟ್ ಹ್ಯಾಪನ್ ಅಂತ ಮೆಸೇಜ್ ಮಾಡ್ದೆ. ಯು ಟುಕ್ 3 minutes ಟು ಆಸ್ಕ್ ವಾಟ್ ಹ್ಯಾಪನ್, ಯು ಓನ್ಲಿ ಕೇರ್ ದಟ್ ಮಚ್ ಅಂದ್ಲು. ಏ ಚಿನ್ನು, ನಿಂಗೆ ಏನಾಯ್ತು ಅಂತ ಯೋಚನೆ ಮಾಡ್ತಿದ್ದೆ, ಮೆಸೇಜ್ ಮಾಡಕ್ ಲೇಟ್ ಆಯ್ತು ಅಷ್ಟೇ. ಸುಳ್ಳೇ ಬೇಡ, ಮೆಸೇಜ್ ನೋಡಿ ಅದಕ್ಕೆ ರಿಪ್ಲೈ ಮಾಡೋದಕ್ಕೆ 3 minutes ನಿಜ ಚಿನ್ನು, ಸರಿ ಇದ್ಬಿಡು, ಯಾಕೆ ಮೂಡ್ ಆಫ್ ಆಯ್ತು ಅಂತ ಹೇಳು. ಫ್ಲಿಪ್ ಮಾಡ್ಬೇಡ ವಿಷಯನ, ಗೊತ್ತಾಯ್ತು ಬಿಡು ನಿನ್ ಬಗ್ಗೆ. 3 minutes ಬೇಕಾ ರಿಪ್ಲೈ ಮಾಡಕ್ಕೆ? ಏನ್ ಗೊತ್ತಾಯ್ತು ನಿಂಗೆ? ಬೇರೆ ಯಾರ ಜೊತೆನೋ ಟೆಕ್ಸ್ಟ್ ಮಾಡ್ತಿದ್ಯಾ? ಅಯ್ಯೋ ಮಹಾರಾಣಿ, ಏನೇನೋ ಅನ್ಕೋಬೇಡ, ಪ್ರಾಮಿಸ್ ನಿನ್ ಬಗ್ಗೆನೂ ಯೋಚನೆ ಮಾಡ್ತಿದ್ದೆ. ನಂಬಲ್ವಾ? ನಂಬಲ್ಲ. ಅಯ್ಯೋ ದೇವ್ರೆ, ಯಾಕೀಗ ಆಡ್ತಿದ್ಯಾ? ನಂಗ್ ಬೇರೆ ಫುಲ್ ಟಯರ್ಡ್ ಆಗಿದೆ, ನಿದ್ದೆ ಎಳಿತಿದೆ. ಚಿನ್ನು, ನಿಂಗ್ ಮೂಡ್ ಆಫ್ ಬೇರೆ ಆಗಿದೆ, ನೀನ್ ಆರಾಮಾಗಿ ಮಲ್ಕೋ, ನಾನ್ ಮಾರ್ನಿಂಗ್ ಮೆಸೇಜ್ ಮಾಡ್ತೀನಿ ಅಂದ. ನೀನ್ ಬೇಕಾದ್ರೆ ಮಲ್ಕೋ, ಗುಡ್ ನೈಟ್ ಬಾಯ್ ಅಂದ್ಲು. ಇವಳಿಗೆ ಅರ್ಥ ಮಾಡ್ಸೋಷ್ಟೊತ್ತಿಗೆ ಬೆಳಗ್ಗೆ ಆಗುತ್ತೆ. ಸರಿ ಗುಡ್ ನೈಟ್ ಟೇಕ್ ಕೇರ್ ಹೇಳಿ ಮಲ್ಕೊಂಡೆ. 12:30 ಕಾಲ್ ಮಾಡಿದ್ಲು. ನಂಗ್ ಮೂಡ್ ಆಫ್ ಆಗಿದ್ರು ನೀನ್ ಆರಾಮಾಗಿ ಮಲ್ಕೊಂಡಿದ್ಯಾ ಅಲ್ವಾ? ನೀನು ಮಲ್ಗು ಚಿನ್ನು. ಇಲ್ಲ, ನನ್ ಜೊತೆ ಮಾತಾಡು, ನೀನ್ ನಿದ್ದೆ ಮಾಡಕ್ ಬಿಡಲ್ಲ ನಾನು. ಒಂದೊಂದಲ್ಲ, ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳೋದ್ ನಾನು. ಇದೇ ತರ ತುಂಬಾ ಸ್ಟೋರೀಸ್ ಇವೆ. ಯಾರೆಲ್ಲ ಲವ್ ಅಲ್ಲಿ ಇದಿರೋ ಅವರು ಸಿಂಗಲ್ಸ್ ಗೆ ಶೇರ್ ಮಾಡಿ ಹೇಳಿ, ಮಗ ಲವ್ ಅಲ್ಲಿ ಬಿದ್ಮೇಲೆ ಲೈಫ್ ಇಸ್ ನಾಟ್ ಈಸಿ ಅಂತ.